ನಮಸ್ಕಾರ ವೀಕ್ಷಕರೇ. ಅಂತೂ ಇಂತೂ ತೃಣಮೂಲ ಕಾಂಗ್ರೆಸ್ ಅಧಿಕೃತವಾಗಿ ಛಿದ್ರ ಆಗೋ ಸಂದರ್ಭ ಬಂದಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ತಮ್ಮದೇ ಪಕ್ಷದಿಂದ ಮಮತಾ ಕಿಕ್ಔಟ್ ಆಗಿ ಈಗ ಕಾಂಗ್ರೆಸ್ ಬಳಗವನ್ನ ಸೇರ್ಕೊಳ್ತಾ ಇದ್ದಾರೆ ಅನ್ನೋದು. ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಪಕ್ಷ ಅಲ್ಲ, ಕಂಪ್ಲೀಟ್ ಕಾಂಗ್ರೆಸ್ ಒಳಗೆ ಇಳಿಯೋ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಇದಕ್ಕಾಗಿ ಒಂದಷ್ಟು ಆಫರ್ಗಳು, ಡಿಮ್ಯಾಂಡ್ಗಳು, ಕೊಳ್ಳುವಿಕೆ ಎಲ್ಲವೂ ಕೂಡ ನಡೀತಾ ಇದ್ದು, ಇನ್ನೊಂದು ವಾರದಲ್ಲಿ ಎಲ್ಲವೂ ಫೈನಲ್ ಆಗೋ ಸಾಧ್ಯತೆ ಇದೆ. ಇನ್ನೊಂದೆಡೆ ಪ್ರತಿದಿನವೂ ಆಟ ಮುಂದುವರಿತಾ ಇದೆ ಅನ್ನೋ ಹಾಗೆ ಇವತ್ತು ಕೂಡ ಒಂದಷ್ಟು ಟಿಎಂಸಿ ನಾಯಕರು ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ, ಮಮತಾರನ್ನ ಮೆಚ್ಚಿಸೋದಕ್ಕೆ ಹಿಂದೂ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದ್ದ ನಾಯಕಿ ಕೂಡ ರೆಬೆಲ್ ಗ್ಯಾಂಗ್ ಸೇರೋದ್ರಲ್ಲಿದ್ದಾರೆ. ಮತ್ತೊಂದೆಡೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹೊಸ ಕ್ರಾಂತಿ ಆರಂಭವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2026 ವಿಧಾನಸಭಾ ಚುನಾವಣೆ ರಾಜಕೀಯವಾಗಿ ಟ್ರೆಂಡ್ ಬದಲಾಗಿರೋದಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಪಕ್ಷಗಳು ಛಿದ್ರ ಆಗಿರೋದಕ್ಕೂ ನಿದರ್ಶನವಾಗಿದೆ. ತಮಿಳುನಾಡಿನಲ್ಲಿ ದ್ರಾವಿಡ ಅನ್ನೋ ಟ್ರೆಂಡ್ ಅನ್ನೇ ಬದಲಿಸಿ ವಿಜಯ್ರ ಟಿವಿಕೆ ಟೇಬಲ್ ಟಾಪರ್ ಆಯಿತು. ಡಿಎಂಕೆಗೆ ಹೆಚ್ಚೇನೂ ಡ್ಯಾಮೇಜ್ ಆಗಲಿಲ್ಲ, ವಿಪಕ್ಷದಲ್ಲಿ ಬಂದು ಕೂತಿದೆ. ಈಗ ಮಗನನ್ನ ವಿಪಕ್ಷ ನಾಯಕ ಮಾಡಿ ಫ್ಯೂಚರ್ ಸಿಎಂ ಉದಯನಿಧಿ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಳಸ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಬದಿಯಲ್ಲಿ ಛಿದ್ರ ಆಗಿದ್ದು ಎಐಎಡಿಎಂಕೆ. ಬಿಜೆಪಿ ಹೈಕಮಾಂಡ್ಗೆ ಹಂಗಿರಿ ಹಿಂಗಿರಿ, ನನ್ನ ವಿಚಾರಕ್ಕೆ ಬರದೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನಾನೇ ಸಿಎಂ ಅಂತಿದ್ದ ಪಳನಿಸ್ವಾಮಿ ಜೊತೆಯಲ್ಲಿ ಈಗ ಇರೋದು ಮತ್ತೊಬ್ಬ ಅಷ್ಟೇ. ಇದಕ್ಕಿಂತಲೂ ದೊಡ್ಡ ಡ್ಯಾಮೇಜ್ ಆಗಿದ್ದು ಬಂಗಾಳದಲ್ಲಿ. ಎಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಸರಿಯಾಗಿ 1 ತಿಂಗಳು ಕಳೆಯೋದರ ಒಳಗೆ ಮಮತಾ ಟಿಎಂಸಿಯಿಂದಲೇ ಔಟ್ ಆಗೋದಕ್ಕೆ ಹತ್ತಿರವಾಗ್ತಾ ಇದ್ದಾರೆ. ಚುನಾವಣೆಯಲ್ಲಿ ಖುದ್ದು ತಾವು ಸೋತು ಪಕ್ಷವೂ ಹೀನಾಯ ಸ್ಥಿತಿಗೆ ಬಂದ ನಂತರ ಮಮತಾ ವೋಟ್ ಚೋರಿ ಅಂದ್ರು. ಯಾರು ಕೇಳಿಸ್ಕೊಳ್ಳಿಲ್ಲ. ಚುನಾವಣೆ ನಂತರ ಬಂಗಾಳದಲ್ಲಿ ಹಿಂಸಾಚಾರ ಆಗಿದೆ, ನನ್ನ ಜನರನ್ನ ಕಾಪಾಡಿ ಪ್ಲೀಸ್ ಅಂದ್ರು. ಆಗ್ಲೂ ಯಾರು ಕೇಳಿಸ್ಕೊಳ್ಳಿಲ್ಲ. ಇದೇ ವಿಷಯ ಇಟ್ಕೊಂಡು ಕರಿ ಕೋಟು ಹಾಕಿ ಕೋರ್ಟ್ಗೆ ಹೋಗಿ ವಾದ ಮಾಡಿದ್ರು. ಅದು ಟ್ರೋಲ್ ಆಯ್ತು ಬಿಟ್ರೆ ಯೂಸ್ ಆಗ್ಲಿಲ್ಲ. ಅಯ್ಯಯ್ಯೋ, ನನ್ನ ಅಳಿಯನ ಮೇಲೆ ಹಲ್ಲೆ ಆಗಿದೆ, ಪ್ರಜಾಪ್ರಭುತ್ವದ ದೇಶದಲ್ಲಿ ಇಂಥ ಹಲ್ಲೆ ಮಾಡ್ಬೋದಾ, ಇದು ಸರಿನಾ ಅಂತ ಕಣ್ಣೀರಿಟ್ಟು ಗೋಗರದ್ರು. ಬಂಗಾಳದ ಜನರೇ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ವಿಧಾನಸಭೆಯಲ್ಲಿ ಸೋಲಾದ್ರೆ ಏನಂತೆ, ನಾನು ಲೋಕಸಭೆಗೆ ಬರ್ತೀನಿ, ಯೂಸಫ್ ಪಠಾಣ್ ರಾಜೀನಾಮೆ ಕೊಡಪ್ಪ, ನಾನು ಸ್ಪರ್ಧೆ ಮಾಡ್ಬೇಕು ಅಂದ್ರು. ಪಠಾಣ್ ನಾಟ್ ರೀಚಬಲ್. ಹೀಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಅಡೆತಡೆ ಆದ್ರೆ ಪಾಪ ಹಿರಿಯ ಜೀವ ಏನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಒಂದು ಅಭಯ ಹಸ್ತ ಮಮತಾರನ್ನ ಎತ್ತಿ ಹಿಡಿತಾ ಇದೆ. ಈಗ ಉಳಿದಿರೋದು ಇನ್ನೊಂದೇ ಆಪ್ಷನ್ ಅನ್ನೋ ಹಾಗೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸೇರ್ಪಡೆ ಆಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಹಾಗೆ ಖರ್ಗೆ ಸೇರಿದಂತೆ ಎಲ್ಲಾ ಪ್ರಮುಖರ ಜೊತೆಗೆ ಸಾಲು ಸಾಲು ಮೀಟಿಂಗ್ಗಳು ಆಗ್ತಾ ಇದ್ರೆ, ಅತ್ತ ಅಭಿಷೇಕ್ ಬ್ಯಾನರ್ಜಿ ಕೂಡ ರಾಹುಲ್ ಗಾಂಧಿ ಜೊತೆಗೆ 3.5 ಗಂಟೆ ಮೀಟಿಂಗ್ ನಡೆಸಿರೋ ಸುದ್ದಿಗಳೆಲ್ಲ ಬರ್ತಾ ಇದೆ. ಇದು ಸದ್ಯದಲ್ಲೇ ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಕಾಂಗ್ರೆಸ್ಗೆ ಜಂಪ್ ಹೊಡೆಯೋ ಲಕ್ಷಣಗಳಿಗೆ ಪುಷ್ಟಿ ಕೊಡ್ತಾ ಇದೆ. ಅಂದಹಾಗೆ ಸುಮ್ನೆ ಈ ಮರ್ಜಿಂಗ್ ಅಥವಾ ಜಂಪಿಂಗ್ ನಡೀತಾ ಇಲ್ಲ. ಕಾಂಗ್ರೆಸ್ ರಾಜ್ಯಸಭೆ ಸೀಟನ್ನ ಆಫರ್ ಕೊಟ್ಟಿದೆಯಂತೆ. ಅವರು ಕೊಟ್ಟ ತಕ್ಷಣ ಒಪ್ಪಿಕೊಂಡ್ರೆ ಚೀಪ್ ಆಗ್ಬಿಡ್ತೀವಿ ಅಂತ ಮಮತಾ ಕೂಡ ಸ್ವಲ್ಪ ಹೆಚ್ಚಿನ ಡಿಮ್ಯಾಂಡ್ ಮಾಡಿದ್ದಾರಂತೆ. ನನ್ನನ್ನ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕಿಯೋ ಅಥವಾ ಉಪ ವಿಪಕ್ಷ ನಾಯಕಿಯೋ ಮಾಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಈ ಚರ್ಚೆ ಸಮಾಲೋಚನೆ ನಡೆದು ಫೈನಲ್ ಡಿಸಿಷನ್ ಹೇಳೋದಕ್ಕೆ 1 ವಾರ ತಗೊಳ್ತಾರಂತೆ. ಸೊ ಮಮತಾ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದು ಇನ್ನೊಂದು ವಾರ ಬಿಟ್ಟು ಗೊತ್ತಾಗುತ್ತೆ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಇನ್ನು ಬರೀ ತಮ್ಮ ರಾಜಕೀಯ ಸೆಟಲ್ ಮಾಡ್ಕೊಂಡ್ರೆ ಅಳಿಯನ ಕತೆ ಏನು? ಅವರು ಕೂಡ ಗುಂಡಿಗೆ ಕೆಂಪ್ಗೆ ಒಂಥರ ಬಂಗಾಳದ ರಾಹುಲ್ ಗಾಂಧಿ ಅಂತೆ ಮುದ್ದಾಗಿದ್ದಾರೆ. ರಾಹುಲ್ ಗಾಂಧಿ ಅಷ್ಟೇ ರಾಜಕೀಯದಲ್ಲಿ ಸಾಮರ್ಥ್ಯವುಳ್ಳ ನಾಯಕರಾಗಿದ್ದಾರೆ. ಅವರಿಗೂ ಒಂದು ಪೋಸ್ಟ್ ಕೇಳಬೇಕಲ್ವಾ? ಅದರಿಂದ ಅವರನ್ನು ಗಮನದಲ್ಲಿ ಇಟ್ಕೊಂಡು ಈಗ ಕೊಳ್ಳುವಿಕೆ ಆಗ್ತಾ ಇದೆಯಂತೆ. ಈವರೆಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಮಮತಾಗೆ ರಾಜ್ಯಸಭೆಯ ವಿಪಕ್ಷ ನಾಯಕಿ ಸ್ಥಾನ ಒಂದು ಕಡೆ ಆದ್ರೆ, ಇದರ ಜೊತೆಗೆ ಕಾಂಗ್ರೆಸ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಪಟ್ಟವನ್ನೂ ನೀಡೋ ಸಾಧ್ಯತೆ ಇದೆಯಂತೆ. ಅಭಿಷೇಕ್ ಬ್ಯಾನರ್ಜಿಗೆ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಪಟ್ಟ ನೀಡೋ ಸಾಧ್ಯತೆ ಇದೆ ಅನ್ನೋದು ಸುದ್ದಿ. ಅಭಿಷೇಕ್ ಬ್ಯಾನರ್ಜಿಗೆ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಪಟ್ಟ ನೀಡೋ ಸುದ್ದಿಗಳು ಬರ್ತಾ ಇದೆ. ಅಂತಿಮವಾಗಿ ಏನ್ ಸಿಕ್ಕುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಇವರಿಗೆ ಇದನ್ನೆಲ್ಲ ಕೊಡೋದ್ರಿಂದ ನಿಜವಾಗ್ಲೂ ಕಾಂಗ್ರೆಸ್ಗೆ ಗೇನ್ ಆಗುತ್ತಾ ಅನ್ನೋದಕ್ಕೂ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಅಂದಹಾಗೆ ಇವರಿಗೇನೋ ಈ ಪಟ್ಟವನ್ನ ಕೊಟ್ರು ಅಂತ ಅಂದ್ಕೊಳ್ಳಿ, ಆಮೇಲೆ ಏನು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಬಂಗಾಳದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ನೋಡದೆ ಎಲ್ಲಾ ವಿರೋಧಿಗಳನ್ನ ಅಟ್ಟಾಡಿಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಸಿ ಕಚೇರಿಗಳನ್ನ ಪುಡಿಗಟ್ಟಿಸಿದ್ದೆ ಇದೇ ಮಮತಾ ಹಾಗೂ ಅಭಿಷೇಕ್ ಜೋಡಿ. ಇದೇ ಕಾರಣಕ್ಕೆ ಬಂಗಾಳ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿಗೆ ಮಮತಾರನ್ನ ಹಾಗೂ ಟಿಎಂಸಿಯನ್ನ ಕಂಡ್ರೆ ಆಗೋದಿಲ್ಲ. ಕಾರ್ಯಕರ್ತರಂತೂ ಟಿಎಂಸಿಯಿಂದ ಮಾರುದ್ದ ಅಂತರದಲ್ಲಿದ್ದಾರೆ. ಈಗ ಹೈಕಮಾಂಡ್ ಇವರನ್ನ ಅಪ್ಪಿಕೊಂಡ್ರೆ ಕಾರ್ಯಕರ್ತರು ಏನ್ ಮಾಡ್ತಾರೆ? ಅನುಭವಿಸಿದ್ದನ್ನೆಲ್ಲ ಮರೆತು ರಾಹುಲ್ ಹೇಳಿದ್ದಾರೆ ಅಂತ ಜೈಕಾರ ಹಾಕ್ತಾರಾ, ಅಥವಾ ಆತ್ಮಾವಲೋಕನ ಮಾಡಿಕೊಂಡು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಗಳನ್ನ ಸೇರೋದಕ್ಕೆ ಮನಸ್ಸು ಮಾಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ.
ಯಾಕಂದ್ರೆ ಕಾಂಗ್ರೆಸ್ ಇಂದಿನ ಪರಿಸ್ಥಿತಿಗೆ ಕಾರ್ಯಕರ್ತರ ಕಡೆಗಣನೆ ಕೂಡ ಪ್ರಮುಖ ಕಾರಣವೇ. ಈಗ ಮತ್ತೆ ಅದನ್ನೇ ಮಾಡೋ ಮೂಲಕ ಏನ್ ಸಾಧಿಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಈಕೆ ಹೆಸರು ಸಯೋನಿ ಘೋಷ್ ಅಂತ. ಸಿನಿಮಾ ರಂಗದಲ್ಲಿ ಇದ್ದ ಈ ನಟ ಭಯಂಕರಿಯನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟು ಗೆಲ್ಲಿಸಿ ಎಂಪಿ ಮಾಡಿದ್ದು ಮಮತಾ ಬ್ಯಾನರ್ಜಿ. ಲೋಕಸಭೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ತಾ ಇದ್ದ ಈಕೆ ಮಮತಾ ಸೋದರಳಿಯ ಹೇಳಿದ್ದಕ್ಕೆಲ್ಲ ಟೇಬಲ್ ಕುಟ್ಟಿ ಬೆಂಬಲ ಕೊಡ್ತಾ ಇದ್ಲು. ಮಮತಾರನ್ನ ಖುಷಿ ಪಡಿಸೋದಕ್ಕೆ ಅವರಿಗಿಂತ ಹೆಚ್ಚು ಓಲೈಕೆ ಮಾಡ್ತಾ ಇದ್ಲು. ಸಮಾವೇಶದಲ್ಲಿ ನಿಂತು ನನ್ನ ಮನಸ್ಸಲ್ಲಿ ಕಾಬಾ ಇದೆ, ಕಣ್ಣಲ್ಲಿ ಮದೀನಾ ಇದೆ ಅಂತ ಹಾಡು ಹಾಡಿದ್ಲು. ಹಿಂದೂಗಳ ಆರಾಧ್ಯ ದೈವ ಶಿವಲಿಂಗಕ್ಕೂ ಅವಮಾನ ಮಾಡಿದ ಕುಖ್ಯಾತಿಯನ್ನ ಗಳಿಸಿದ್ಲು. ಮಮತಾ ಬ್ಯಾನರ್ಜಿ ಮುಂದೆ ಪಿಎಂ ಆಗ್ತಾರೆ ಅಂತ ಬಿಲ್ಡಪ್ ಕೊಟ್ಟಿದ್ಲು. ಎಲೆಕ್ಷನ್ ಬಳಿಕ ಸೈಲೆಂಟ್ ಆಗಿದ್ಲು. ಈಗ ನೋಡಿದ್ರೆ ಟಿಎಂಸಿಗೆ ಟಾಟಾ ಹೇಳ್ತಾ ಇದ್ದಾಳೆ ಅನ್ನೋ ನ್ಯೂಸ್ ಬರ್ತಾ ಇದೆ. ಈಕೆ ಕೂಡ ರೆಬೆಲ್ ಕ್ಯಾಂಪ್ ಸೇರೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ಸುದ್ದಿಗಳು ಜೋರಾಗಿದೆ. ಇನ್ನೊಂದೆಡೆ ಬಿಜೆಪಿಯಿಂದ ರೆಬೆಲ್ ಆಗಿ ಹೊರ ನಡೆದ ಶತ್ರುಘ್ನ ಸಿನ್ಹಾ ಕೂಡ ರೆಬೆಲ್ ಟೀಮ್ಗೆ ಬೆಂಬಲ ಕೊಡ್ತಾ ಇದ್ದಾರಂತೆ. ಇನ್ನು ಈಕೆ ಹೆಸರು ಸುಷ್ಮಿತಾ ದೇವ್ ಅಂತ. ಟಿಎಂಸಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನಾಯಕಿ. ಇವರು ಕೂಡ ಟಿಎಂಸಿ ಬಿಟ್ರೆ ಹೇಗ್ ತಡಿಬೇಕು ಮಮತಾ ಜೀವ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಸುಷ್ಮಿತಾ ಕೂಡ ರಿಸೈನ್ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟವರು ಎಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಅದು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಜೊತೆಗೆ. ಅಲ್ಲಿಗೆ ಬಿಜೆಪಿಗೆ ಬರ್ತಾರಾ ಅಂತ ಕೇಳಿದ್ದಕ್ಕೆ ಇನ್ನೂ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಸರಿ, ಇಲ್ಲಿ ಸಿಎಂ ಮೀಟ್ ಆಗಿದ್ ಯಾಕೆ ಅಂತ ಕೇಳಿದ್ರೆ ನನಗೆ ಮುಂದಿನ ರಾಜಕೀಯದ ಬಗ್ಗೆ ಅವರ ಗೈಡೆನ್ಸ್ ಬೇಕಿತ್ತು, ಆದ್ರಿಂದ ಬಂದೆ ಅಂತ ಹೇಳಿದ್ದಾರೆ. ಅಕ್ರಮ ವಲಸಿಗರನ್ನ ಅಟ್ಟಾಡಿಸ್ತಾ ಇರೋ ಹಿಮಂತ್ ಬಿಸ್ವಾ ಸರ್ಮಾ ಗೈಡೆನ್ಸ್ ಕೊಟ್ರೆ ಈಕೆ ಯಾವ ಪಕ್ಷವನ್ನ ಸೇರ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಹೆಚ್ಚೇನನ್ನೂ ಸದ್ಯ ಹೇಳಲ್ಲ ಅಂತ ಹೇಳಿದ್ದಾರಂತೆ. ಅಲ್ಲಿಗೆ ಮಮತಾ ಜೊತೆ ಅಂತಿಮವಾಗಿ ಉಳಿಯೋ ಮಹಿಳೆಯರು ಯಾರು ಅಂತ ಕೇಳಿದ್ರೆ ಅದು ರಾಜ್ದೀಪ್ ಸರ್ದೇಸಾಯಿ ಪತ್ನಿ ಸಾಗರಿಕಾ ಹಾಗೂ ಕಾಂಟ್ರವರ್ಸಿ ಕ್ವೀನ್ ಮಹುವಾ ಮೈತ್ರಾ ಅಂತ ಅಂದಾಜಿಸಲಾಗ್ತಾ ಇದೆ. ಅಲ್ಲಿಗೆ ಪಶ್ಚಿಮ ಬಂಗಾಳ 2026ನೇ ವರ್ಷವನ್ನ ಯಾವತ್ತೂ ಮರೆಯಲಾಗದ ರೇಂಜ್ಗೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದು ಕನ್ಫರ್ಮ್ ಆಗಿದೆ. ಇನ್ನು ಇತ್ತ ತಮಿಳುನಾಡಿನ ಕಡೆ ನೋಡಿದ್ರೆ ಬಿಜೆಪಿ ಬಿಟ್ಟು ತಮ್ಮದೇ ಹೊಸ ದಾರಿ ಹಿಡಿದಿರೋ ಅಣ್ಣಾಮಲೈಗೆ ಮೊದಲ ವಾರದಲ್ಲೇ ಗೆಲುವಿನ ರುಚಿ ಸಿಗ್ತಾ ಇದೆ. ತಮಿಳುನಾಡು ಜನರು ಅಣ್ಣಾಮಲೈ ನಿರ್ಧಾರವನ್ನ ದೊಡ್ಡ ಮಟ್ಟದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಅವರು ಹೊಸದಾಗಿ ಶುರು ಮಾಡಿರೋ ವಿ ದ ಲೀಡರ್ಸ್ ಅನ್ನೋ ಆಂದೋಲನಕ್ಕೆ 3 ದಿನಗಳಲ್ಲಿ 17 ಲಕ್ಷ ಜನರು ಸೇರ್ಪಡೆಯಾಗುವ ಮೂಲಕ ಪಾಸಿಟಿವ್ ವೈಬ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಣ್ಣಾಮಲೈ ರೆಸಿಗ್ನೇಷನ್ ಕೊಟ್ಟು ವಿಡಿಯೋ ಮಾಡಿದ್ದ ಮೊದಲ ದಿನವೇ ಸುಮಾರು 10 ಲಕ್ಷ ಜನ ಅಂದ್ರೆ 1 ಮಿಲಿಯನ್ ಜನರು ಸೇರ್ಪಡೆಯಾಗಿದ್ರು. ಈಗ 3 ದಿನಕ್ಕೆ 1.7 ಮಿಲಿಯನ್ ರೀಚ್ ಆಗಿದ್ದಾರೆ. ಈ ಕೌಂಟ್ ಯಾವ ರೇಂಜ್ಗೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಕೂಡ ನೋಡಬಹುದು. ಗೂಗಲ್ ಸರ್ಚ್ ಬಾರ್ ನಲ್ಲಿ ವಿ ದ ಲೀಡರ್ಸ್ ಅಂತ ಸರ್ಚ್ ಮಾಡಿ ಅವರ ವೆಬ್ಸೈಟ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಕ್ಷಣ ಕ್ಷಣಕ್ಕೂ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಒಟ್ನಲ್ಲಿ ಈ ವರ್ಷ ಹಲವು ಹಳೆ ಸ್ಟೈಲ್ ರಾಜಕೀಯ ಅಂತ್ಯವಾಗಿ ಹೊಸ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಈಗ ಎಲ್ಲಾ ಅಚ್ಚರಿಗಳ ಕೇಂದ್ರ ಬಿಂದು ಮಮತಾ ಬ್ಯಾನರ್ಜಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.